ನನಗೆ ಹೇಳೋದಕ್ಕೂ ಕೂಡ ಸೆಂಟಿಮೆಂಟ್ಸ್ ಅಡ್ಡ ಬರ್ತಿದ್ಯಾ? ಟೈಮ್ ಆಗ್ತಿದೆ, ನಾನು ಆಮೇಲೆ ಹೇಳ್ತೀನಕ್ಕ, ಬಿಡಿ. ಅಮ್ಮಯ್ಯ ಬಂದ್ಬಿಟ್ರು. ಇನ್ನು ನನ್ನ ಪ್ಲಾನ್ ಶುರು ಮಾಡ್ತೀನಿ. ಛೇ, 2 ನಿಮಿಷಕ್ಕೆ ಮೊದಲೇ ಹೊರಟಿದ್ರೆ ಚೆನ್ನಾಗಿತ್ತು. ಈ ಕವರ್ ಮೇಲೆ ಮಿಸ್ ಆಗ ಅನುಮಾನ ಬಂತು ಅಂದ್ರೆ ಸಿಕ್ಕಾಕೋತೀನಿ. ಹೇಗೆ ತಪ್ಪಿಸ್ಕೊಳ್ಳೋದು? ಎಲ್ಲಿಗಮ್ಮ? ನಾನು ಕೇಳಿದ್ದಕ್ಕೆ ಹಾಗೆ ಕೇಳಬಾರ್ದು ಅಂತ ಗೊತ್ತಿಲ್ವಾ ಅಂತ ಹೇಳಿದ್ಲು ಅತ್ತೆ. ಅಮ್ಮನ ಮನೆಗ? ಹೌದು ಅತ್ತೆ. ನಿಮ್ಮ ಅಪ್ಪ ಅಮ್ಮ ಇಬ್ರು ಹೊರಗಡೆ ಭೇಟಿಯಾಗಿ ಮಾತಾಡಿದ್ರಮ್ಮ. ನೀನ್ ಅವ್ರ ಹತ್ರಕ್ಕೆ ಹೋಗ್ತಿದ್ಯಾ ಅಂತ ಅವ್ರು ನಮ್ಮ ಹತ್ರ ಹೇಳಿಲ್ವೇ? ಹಾಗಾದ್ರೆ ನೀವು ಭೇಟಿ ಮಾಡಿದ ನಂತರ ನಾನು ಫೋನ್ ಮಾಡಿದೆ ಅನ್ಸತ್ತೆ. ಜಸ್ಟ್ 5 ಮಿನಿಟ್ಸ್ ಬ್ಯಾಕ್. ಹೊರಡ್ತೀನಿ. ಸರಿ, ಬೇಗ ಬಂದ್ಬಿಡು. ಸರಿ ಅತ್ತೆ. ಹೌದು, ಕವರ್ ಏನು? ಹೇಳಮ್ಮ. ಇದಾ ಮಾವ? ಇದು ಇದು ಅಮ್ಮ ಯಾರ್ದೋ ಮನೆಗೆ ಬಾಗಿನ ತಗೊಳಕ್ ಹೋಗ್ಬೇಕು ಅಂದ್ಲು. ಅದಕ್ಕೆ ರೇಷ್ಮೆ ಸೀರೆ ತಗೊಂಡು ಹೋಗ್ತಿದ್ದೀನಿ. ಸರಿ, ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಸರಿನಮ್ಮ. ಈ ಬಟ್ಟೆಗಳ ಜೊತೆ ನಾನು ಹೊರಟಿದ್ದೆ ಅಂತ ಅವನಿ ಮೊದಲೇ ನೋಡಿ ಹೀಗೆ ಪ್ಲಾನ್ ಮಾಡಿದ್ಲು ಅನ್ಸತ್ತೆ. ರೇಷ್ಮೆ ಸೀರೆ ಅಂದ್ಯಲ್ಲಮ್ಮ? ಅತ್ತೆ, ಅದು ಅದು ಸರಿಯಾಗಿ ಸಿಕ್ಕಾಕ್ಸಿದ್ಲು. ಮುಗೀತು ಕಥೆ. ಅಯ್ಯೋ, ನೀನ್ ಈ ತರ ಬಟ್ಟೆ ಹಾಕೊಳ್ತೀಯ ನಿಹಾರಿಕಾ? ಸೀರೆ ಉಟ್ಕೊಂಡು ಲಕ್ಷಣವಾಗಿ ಕಾಣಿಸ್ತೀಯ ಅಂತ ಎಲ್ರೂ ಅನ್ಕೊಂತಿದ್ದಾರೆ. ನೀನ್ ಈ ಥರದ ಬಟ್ಟೆಗಳನ್ನೆಲ್ಲ ಹಾಕೊಂತೀಯ? ನಿಹಾರಿಕಾ ಬಟ್ಟೆ ನಾವನಿ? ಹೌದು ಶ್ರೀಕರ್ ಅವರೇ. ಒಳ್ಳೆ ಐಟಮ್ ಸಾಂಗ್ ಡ್ರೆಸ್ ಇದ್ದಂಗಿದೆಯಲ್ಲ. ಹಾಗೆ ಅನ್ನಿಸ್ತು. ನಿಹಾರಿಕಾ, ನೀನ್ ತುಂಬಾ ಟ್ರೆಡಿಷನಲ್ ಅನ್ಕೊಂಡಿದ್ದೆ. ವಾಟ್ ಈಸ್ ದಿಸ್ ನಿಹಾರಿಕಾ? ಇಂಥದ್ನ ನಮ್ಮ ವಂಶದಲ್ಲಿ ಯಾರೂ ಹಾಕೊಳ್ಳಲ್ಲ. ಇದನ್ನ ಯಾರಾದ್ರೂ ಹೊರಗಡೆಯವ್ರು ನೋಡಿದ್ರೆ ನಮ್ಮ ಫ್ಯಾಮಿಲಿಗೆ ಎಷ್ಟು ಮರ್ಯಾದೆ ಹಾಳು. ಅಂದ್ರೆ ಆಂಟಿ ಅಂಕಲ್ಗೆ ನೀನ್ ಮೋಸ ಮಾಡ್ತಿದ್ಯಾ ಅಂತಾಯ್ತು. ಸಿಕ್ಕಾಕೊಂಡ್ಲು, ಇನ್ ತಪ್ಪಿಸ್ಕೊಳಕ್ಕಾಗಲ್ಲ. ಅಮ್ಮನ ಕೈಲಿ ಏಟು ತಪ್ಪಲ್ಲ, ಅಮ್ಮ ಹೊರಗಡೆ ಹಾಕೋದು ತಪ್ಪಲ್ಲ. ನಿನಗಿದೆಲ್ಲ ಅಭ್ಯಾಸ ಇದೆ ಅಂತ
ನಮ್ ಹತ್ರ ಮೊದ್ಲೇ ಯಾಕೆ ಹೇಳಲಿಲ್ಲ? ನಮ್ಮನೆ ಆಚಾರ ಪದ್ಧತಿಗಳ ಬಗ್ಗೆ ಗೊತ್ತಿದ್ರು ಕೂಡ ಯಾಕೆ ಹೀಗೆ ಮಾಡಿದೆ? ಯಾಕೆ ಮಾತಾಡ್ತಿಲ್ಲ? ಮೌನವಾಗಿದ್ರೆ ನಾವೇನು ಅಂತ ಅರ್ಥ ಮಾಡ್ಕೋಬೇಕು. ಮೌನವಾಗಿದ್ರೆ ಒಪ್ಕೊಂಡ ಹಾಗೆ ಅಲ್ವಾ ಅಪ್ಪ? ಇಷ್ಟೊಂದು ನಂಬಿಕೆ ದ್ರೋಹನ? ಮೋಸ ಮಾಡೋಳ್ ಹಾಗೆ ಕಾಣಿಸ್ತಿದ್ದೀನಾ ನಿನ್ಗೆ? ನಂಬಿಕೆ ದ್ರೋಹ ಮಾಡೋದಕ್ಕಿಂತ ಸಾಯೋದೇ ಒಳ್ಳೇದು. ಮತ್ತೆ ಇದಕ್ಕೇನು ಉತ್ತರ ಕೊಡ್ತೀಯಾ? ನಾನು ರೇಷ್ಮೆ ಸೀರೆನೇ ಇಟ್ಕೊಂಡಿದ್ದೆ. ಕವರ್ ಬದಲಾಗಿರೋ ಹಾಗಿದೆ. ಇದು ಕಾವ್ಯದು ಅನ್ಸುತ್ತೆ. ಮಧ್ಯದಲ್ಲಿ ನನ್ನ ಮಗಳು ಯಾಕೆ ಬಂದ್ಲು? ಕಾವ್ಯ ಯಾವತ್ತೂ ಇಂಥ ಬಟ್ಟೆಗಳನ್ನ ತಗೊಂಡಿಲ್ಲ. ಅಷ್ಟಕ್ಕೂ ಕೇಳಿಲ್ಲ ಕೂಡ. ಇಂಥ ಬಟ್ಟೆ ಅವಳು ಹಾಕೊಳ್ಳೋದನ್ನ ನೀನ್ ಯಾವತ್ತಾದ್ರೂ ನೋಡಿದ್ಯೇನಮ್ಮ? ತಪ್ಪೊಬ್ರದು ಆರೋಪ ಇನ್ನೊಬ್ರದು ಅನ್ನೋ ಹಾಗಿದೆ. ಮಧ್ಯದಲ್ಲಿ ನನ್ನ ಮಗಳನ್ನ ಯಾಕೆ ಸಿಕ್ಕಾಕ್ಸ್ತಿದ್ಯಾ? ಅಮ್ಮ, ನಿಹಾರಿಕಾ ಸುಳ್ಳು ಹೇಳ್ತಿದ್ದಾಳೆ. ನಿಹಾರಿಕಾ ಏನು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳಿದ್ಲು. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಲಾವಣ್ಯ? ಇದೆಲ್ಲ ದೊಡ್ಡ ಕುತಂತ್ರ, ಅನ್ಯಾಯ, ಮೋಸ. ಕಾವ್ಯ ಬಟ್ಟೆ ಅಂತ ನಾವು ಹೇಳಿಲ್ವಲ್ಲ ಬಾವ, ನಿಮ್ ಪಾರ್ಟಿಯವರೇ ಹೇಳ್ತಿರೋದಲ್ವಾ? ಅಷ್ಟಕ್ಕೂ ಈ ಜಗಳ ಎಲ್ಲ ಯಾಕೆ? ಕಾವ್ಯನ್ ಕರೆದು ಕೇಳಿದ್ರೆ ಸರಿ ಹೋಗುತ್ತಲ್ವಾ? ಕಾವ್ಯ, ಕಾವ್ಯ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ರೀ. ನನ್ನ ಮಗಳು ಅಮಾಯಕಿ. ಅನವಶ್ಯಕವಾಗಿ ಅವಳನ್ನ ಬಲಿ ಕೊಡಬೇಡಿ. ಮೊದ್ಲೇ ಅವಳು ಏನು ಗೊತ್ತಿಲ್ಲದೆ ಇರೋ ಹುಡುಗಿ. ಈ ನಡುವೆ ಮನೇಲಿ ಏನ್ ನಡೀತಿದ್ಯೋ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಇದು ನಿನ್ ಬಟ್ಟೆನೇನಾ? ಹೇಳು. ನಂದೇ ಅಮ್ಮಮ್ಮ. ನೀನ್ ಇಂಥ ವೇಷ ಕೂಡ ಹಾಕೋತಿದ್ಯಾ? ಕಾವ್ಯ, ನೀನ್ ಇಂಥದ್ನ ಯಾವತ್ತೂ ಹಾಕೊಳ್ಳಲ್ಲ ಅಲ್ವಾ? ನೀನ್ ಸುಳ್ಳು ಹೇಳ್ತಿದೀಯಾ? ಇಲ್ಲ ಮಾವ, ನಿಜಾನೇ ಹೇಳ್ದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಇಂಥದನ್ನ ಹಾಕೊಳ್ಳೋದನ್ನ ನೋಡಿ ನನಗೂ ಕೂಡ ತಗೋಬೇಕು ಅನ್ನಿಸ್ತು. ಮೊನ್ನೆ ಅಷ್ಟೇ ತಗೊಂಡೆ. ಇದನ್ನ ತಗೊಂಡ್ ಹೋಗಿ ಕಸದ ಬುಟ್ಟಿಗೆ ಬಿಸಾಕು. ಇನ್ನೊಂದು ಸಲ ಇಂಥ ಬಟ್ಟೆ ಕಾಣಿಸ್ತೋ ಸುಟ್ಟು ಹಾಕ್ಬಿಡ್ತೀನಿ. ಇಂಥ ಕೆಲಸಗಳನ್ನ ಮಾಡಿ ಮನೆ ಮರ್ಯಾದೆ ತೆಗಿಬೇಡ, ಅರ್ಥ ಆಯ್ತಾ? ಸರಿ ತಾತ. ನೀವು ಈ ಅವನಿ ಮಾತುಗಳನ್ನ ಕೇಳಿ ನನ್ನ ಅನುಮಾನಿಸಿದ್ರಿ. ಮಾತಾಡೋಕ್ ಮುಂಚೆ ನೀನು ಕೂಡ ಯೋಚನೆ ಮಾಡ್ಬೇಕಲ್ವಾ ಅವನಿ? ನಮಗೆ ಕೋಪ ಬರಿಸಿದಕ್ಕೆ ನಾವು ಕೂಡ ನಿಹಾರಿಕನ ಮೇಲೆ ಅನುಮಾನ ಪಟ್ವಿ, ಅವಮಾನ ಮಾಡಿದ್ವಿ. ನಿನ್ನ ಮಾತನ್ನ ಕೇಳಿ ನಾವು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಂಡಿದ್ರೆ ಏನಾಗ್ತಿತ್ತು? ಇನ್ನೊಂದು ಸಲ ಅವಸರ ಪಟ್ಟು ಹೀಗೆ ಮಾತಾಡ್ಬೇಡ. ಅವಸರ ಪಟ್ವಿ, ಕ್ಷಮಿಸ್ಬಿಡಮ್ಮ. ಬಾರೆ ಇಲ್ಲಿ. ಮನೆಯವ್ರನ್ನ ಹೊರಗಡೆ ಹಾಕಿ ನೀನ್ ಈ ಮನೇಲಿ ಪರ್ಮನೆಂಟ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ಯಾ? ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋದು ನಾನು. ಹೆಂಡತಿ ಆಗೋಳನ್ನ ನೀನ್ ನಂಬೇಕು.
ನನ್ನ ಸಿಕ್ಕಾಕ್ಸ್ಬೇಕು ಅಂತ ಪ್ಲಾನ್ ಮಾಡಿ ನೀನೇ ಸಿಕ್ಕಾಕೊಂಡೆ. ನನ್ನ ಆಲೋಚನೆಗಳು ಹುಲಿ ಊಟಕ್ಕಿಂತ ವೇಗವಾಗಿರತ್ತೆ, ನೆನ್ಪಿಟ್ಕೋ. ನಾನು ಪಬ್ಬಿಗೆ ಹೋಗೋದು ಇವತ್ತು ಕ್ಯಾನ್ಸಲ್ ಆಗಿರಬಹುದು. ನಿನಗ್ ಮಾತ್ರ ದೊಡ್ಡ ಏಟೆ ಬಿತ್ತು. ನೀನ್ ಯಾವತ್ತಾದ್ರೂ ಇಂಥ ಬಟ್ಟೆಗಳನ್ನ ಹಾಕೊಂಡಿದ್ಯಾ? ಇಂಥ ಬಟ್ಟೆಗಳು ನಿನ್ಗೆ ಇಷ್ಟ ಆಗುತ್ತೇನೆ ಅಂದಮೇಲೆ ಕೊಂಡ್ಕೊಂಡೆ ಅಂತ ಯಾಕೆ ಸುಳ್ಳು ಹೇಳ್ದೆ? ಅಷ್ಟಕ್ಕೂ ಇದನ್ನ ಬಟ್ಟೆ ಅಂತಾರ? ದೊಡ್ಡ ಸೈಜು ರುಮಾಲ್ ತರ ಇದೆ. ನಿನ್ನಿಂದ ನಮ್ಮ ಮರ್ಯಾದೆ ಎಲ್ಲ ಹೋಯ್ತು. ಅಷ್ಟಕ್ಕೂ ಏನ್ ನಡೀತೆ? ಯಾಕೆ ಹಾಗೆ ಹೇಳ್ದೆ? ಅದು ಕಾವ್ಯ ಬಟ್ಟೆ ಅಲ್ಲ ಅದ್ಕೆ. ಮತ್ತೆ ಕಾವ್ಯಂದೆ ಅಂತ ನಿಹಾರಿಕಾಗ್ ಯಾಕೆ ಸಪೋರ್ಟ್ ಮಾಡ್ದೆ? ನಿಹಾರಿಕಾ ಕತ್ತಿಗೆ ಹಗ್ಗ ಬಿಗಿಯಾಗಿರ್ಬೇಕಾದ್ರೆ ನನ್ನ ನೋಡಿ ಕಣ್ಣು ಹೊಡೆದ್ಲು. ಕಣ್ ಹೊಡೆದ್ಲಾ? ಅದ್ರ ಅರ್ಥ ಕಾಪಾಡಿ ಅಂತ ಸನ್ನೆ ಮಾಡ್ದಾಗೆ. ಓ, ಅದಕ್ಕೆ ತಕ್ಷಣ ನಿಹಾರಿಕಾಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಕಾವ್ಯನ ಸಿಕ್ಕಾಕ್ಸ್ಬೇಕಾಯ್ತು. ಹೊರಗಡೆ ಹುಡ್ಗಿನ ಕಾಪಾಡೋದಕ್ಕೋಸ್ಕರ ಮನೆ ಹುಡ್ಗಿನ ಬಲಿ ಕೊಡ್ತೀಯಾ? ಹಾ, ಆಗ್ಲೇ ನಾನು ಹೊರಗಡೆ ಆಗೋದ್ನಾ? ನೀವು ನನ್ಕಿಂತ ಒಂದ್ ಕೈ ಮೇಲೆ ಇದ್ದೀರಾ. ಮದ್ವೆ ಆಗೋವರ್ಗೂ ಹೊರಗಡೆವಳು ಅಂತಾನೆ ಲೆಕ್ಕ. ಆದ್ರೂ ನನ್ ಮಗಳನ್ನ ಯಾಕೆ ಸಿಕ್ಕಾಕಿಸ್ಬೇಕು? ಹಾ, ಕೂಲಾಗಿ ಯೋಚನೆ ಮಾಡಿ. ನಾನ್ ಸಿಕ್ಕಾಕೊಂಡ್ರೆ ಹೊರಗಡೆ ಹೋಗ್ತಿದ್ದೆ. ಕಾವ್ಯ ಆಗಿರೋದಕ್ಕೆ ಒಂದ್ ಕೆನ್ನೆ ಏಟಕ್ ಮುಗ್ದೋಯ್ತು. ಆದ್ರೂ ನಾವೆಲ್ಲ ಒಂದ್ ಟೀಮ್. ನಮ್ಮಲ್ಲಿ ಯಾರಿಗ್ ಯಾವ ಅಪಾಯ ಬಂದ್ರೂ ಉಳ್ದೋರೆ ಕಾಪಾಡ್ಬೇಕಲ್ವಾ? ಸಿಚುವೇಶನ್ ಅರ್ಥ ಮಾಡ್ಕೊಂಡು ಸ್ಪಾಟ್ ಅಲ್ಲಿ ಸಹಾಯ ಮಾಡಬೇಕು, ಸ್ಪಾಂಟೇನಿಯಸ್ ಆಗಿ ಕವರ್ ಮಾಡಬೇಕು. ಫೈನಲ್ ಆಗಿ ನಾನು ಹೇಳೋದೇನಂದ್ರೆ ನಾವು ನಮ್ಗೆ ಹೆಲ್ಪ್ ಮಾಡ್ಕೋಬೇಕು. ನಿನ್ನಿಂದ ಇನ್ನೂ ಏನೇನ್ ಅನುಭವಿಸ್ಬೇಕೋ ಏನೋ. ನನ್ನಿಂದ ನೀವು ಯಾವುದೇ ತೊಂದರೆಗೆ ಒಳಗಾದ್ರೂ ಅಷ್ಟೋ ಇಷ್ಟೋ ಲಾಭ ಇರುತ್ತೆ ಬಿಡಿ. ಏನೋ ಆ ಲಾಭ? ಈ ದುಡ್ಡಿಂದ ಡ್ರೆಸ್ ತಗೋ ಕಾವ್ಯ. ಥ್ಯಾಂಕ್ಸ್. ಇಟ್ಸ್ ಓಕೆ. ಮತ್ತೆ ಪಬ್ಗೆ ಕರ್ಕೊಂಡು ಹೋಗ್ತೀನಿ ಅಂದೆ. ಟೈಮ್ ಬರಬೇಕು ಅಲ್ವಾ? ಮೊನ್ನೆವರೆಗೂ ಲಾವಣ್ಯ ನೆರಳಲ್ಲಿ ನಡೀತಾ ಇದ್ದೆ, ಈಗ ನೋಡಿದ್ರೆ ನಿಹಾರಿಕಾ ನೆರಳಲ್ಲಿ ನಡೀತಾ ಇದೀವಿ ಅಂತಾಯ್ತು. ಗ್ರೇಟ್ ಗ್ರೇಟ್. ಎಲ್ಲರ ಸಿದ್ಧಾಂತನೂ ಒಂದೇ ಆಗಿರುವಾಗ ತಪ್ಪೇನಿದೆ ಹೇಳಿ? ಏನೇ ಇರ್ಲಿ, ಒಬ್ಬ ತಂದೆಯಾಗಿ ನನ್ನ ಮಗಳಿಗಾಗಿದ್ರ ಬಗ್ಗೆ ನಾನು ತುಂಬಾ ಅವಮಾನ ಪಡ್ತಾ ಇದ್ದೀನಿ. ನಾನು ಇದನ್ನ ಸಹಿಸೋದಿಲ್ಲ. ಇವಾಗ ಸಹಿಸ್ಕೋತೀರಾ? ಸಹಿಸ್ಕೋತೀನಿ. ದುಡ್ಡಿಂದ ಕೊಂಡ್ಕೋತಿದ್ಯಾ ಅಂತಾಯ್ತು. ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಒಂದ್ ರೇಟ್ ಇರತ್ತಲ್ವಾ? ಇರುತ್ತೆ. ನಾನು ಕೂಡ ನಿನ್ನ ದುಡ್ಡಿಂದಾನೇ ಕೊಂಡ್ಕೊಂಡಿದ್ದೀನಿ ಅಲ್ವಾ? ಅಮ್ಮಯ್ಯ, ಇವಾಗ ನನ್ಗೆ ರಿಲೀಫ್ ಅನಿಸ್ತಿದೆ. ಬಟ್ ಅವನಿ ಹತ್ರ ಮಾತ್ರ ತುಂಬಾ ಹುಷಾರಾಗಿರ್ಬೇಕು. ಏನ್ರಿ ಅವನಿರಿ? ನಮ್ಮ ಮಗಳಿಗೆ ಮಾತ್ಗೂ ಯಾಕೆ ತೊಂದರೆ ಕೊಡ್ತಿದ್ದಾಳೋ ಕೇಳೋಣ ನಡಿ. ನಡೀರಿ. ಅವನಿ, ಚೆನ್ನಾಗಿದ್ದೀರಾ? ಹೀಗ್ ಚೆನ್ನಾಗಿ ಮಾತಾಡೋದ್ರಿಂದಲೇ ಅನ್ಸುತ್ತೆ ವೇದವತಿಯವರು ಇಷ್ಟಪಟ್ಟು ಅವ್ರ ಮನೇಲಿ ನಿನ್ನ ತಿಂಗ್ಳುಗಟ್ಲೆ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ನಾಟಕ ಮಾಡ್ತೀಯ. ಮುಂದೆ ಒಂಥರ ಹಿಂದೆ ಒಂಥರ ನಾಟಕ ಮಾಡೋದಕ್ಕೆ ನನಗಂತೂ ಬರಲ್ಲ. ನಿಮ್ ನಿಹಾರಿಕಾಗ್ ಬರತ್ತೇನೋ. ನಿನ್ನಿಂದ ನನ್ನ ಮಗಳ ಮದುವೆ ನಿಂತೋಗೋ ಪರಿಸ್ಥಿತಿ ಬರೋ ಹಾಗಾಗಿದೆ. ಕೆಟ್ಟದ್ ಬಯಸೋರ್ಗೆ ದೇವ್ರು ಕೊಡೋ ಶಿಕ್ಷೆ ಅದು. ನಮ್ಮ ಮಗಳ ಜಾತಕ, ನಮ್ಮ ಶ್ರೀಮಂತಿಕೆ ಎಲ್ಲ ಮನೆಗೆ ಸರಿ ಹೊಂದಿದೆ ಅಂತ ಅವರೆಲ್ಲರೂ ಆನಂದ ಪಡ್ತಿದ್ರೆ ನಿನ್ಗಾಗೋ ನೋವಾದ್ರೂ ಏನಮ್ಮ? ಅದು ತಾತ್ಕಾಲಿಕವಾದ ಆನಂದನೇ ಹೊರತು ಶಾಶ್ವತ ಅಲ್ಲ ಅಂತ ನನಗ್ ಗೊತ್ತಲ್ವಾ? ನಾಳೆ ಮದ್ವೆ ಆದ್ಮೇಲೆ ನಿಹಾರಿಕಾ ಬಗ್ಗೆ ನಿಜ ಗೊತ್ತಾದ್ರೆ ಅವ್ರವ್ರು ಅಡ್ಜಸ್ಟ್ ಆಗ್ತಾರೆ.
ಮಧ್ಯದಲ್ಲಿ ನೀನೇನ್ ಕಳ್ಕೊತಿದೀಯ? ಆಚಾರಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಕಿತ್ತೋಗಿರೋ ಆಚಾರಗಳು ಈ ದಿನಗಳು ಯಾರ ತಲೆ ಕೆಡಿಸ್ಕೊತಿದ್ದಾರೆ? ತಪ್ಪಾಗಿ ಮಾತಾಡಬೇಡಿ. ಆ ಮನೆ ಆಚಾರಗಳಿಗೆ ನಿಲಯ, ಆ ಮನೆ ನಿಯಮಗಳಿಗೆ ನಿದರ್ಶನ. ಪವಿತ್ರವಾದ ಆ ಮನೇನ ಅಪವಿತ್ರ ಮಾಡಬಾರ್ದು. ನೀನ್ ಮದ್ವೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ಯಾ ಅನ್ಸುತ್ತೆ. ನಿನ್ನ ಜಾತಕ ಬೇರೆ. ನೀನ್ ಸೊಸೆಯ ಕಾಲಿಟ್ರೆ ಆ ಮನೆ ಶುದ್ಧಿ ಆಗ್ಬಿಡತ್ತಾ? ನೀನ್ ಅಷ್ಟೊಂದು ಬುದ್ಧಿವಂತ್ಲಾ? ಜಾತಕ ಅನ್ನೋ ಒಂದೇ ಒಂದು ಅರ್ಹತೆಯನ್ನು ಬಿಟ್ರೆ ಇನ್ಯಾವ ವಿಷಯದಲ್ಲಿ ನಿಹಾರಿಕಾಗೆ ಅರ್ಹತೆ ಇದೆ ಹೇಳಿ? ಸೀರೆ ಉಟ್ಕೊಂಡಿರೋದು ಮೋಸ, ಕುಂಕುಮ ಹಚ್ಕೊಂಡಿರೋದು ಮೋಸ, ಪೂಜೆ ಮಾಡೋದ್ರಲ್ಲೂ ಮೋಸ, ಮನುಷ್ಯರನ್ನ ಗೌರವಿಸ್ತಿರೋದು ಮೋಸಾನೆ. ಹೀಗೆ ಹೇಳ್ತಾ ಹೋದ್ರೆ ಪ್ರತಿಯೊಂದು ಮೋಸಾನೆ. ಈ ವಿಷಯನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡ್ರೆ ನಂಗೆ 1 ನಿಮಿಷ ಸಾಕು. ನಾನು ಆ ಮನೆಗೆ ಸೊಸೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಿಹಾರಿಕಾಗೆ ತೊಂದರೆ ಕೊಡ್ತಿದ್ದೀನಿ ಅಂತ ನೀವ್ ಅನ್ಕೊಂತಾ ಇದ್ದೀರಾ ಅಲ್ವಾ? ಹಾಗಿರ್ಬೇಕಾದ್ರೆ ನನ್ನ ಹತ್ರ ಇರೋ ಆಧಾರಗಳನ್ನ ನಾನು ಯಾಕೆ ಬಚ್ಚಿಟ್ಕೋಬೇಕು? ಇಬ್ಬರ ಮಧ್ಯನೂ ಏನೋ ಕಂಡೀಷನ್ ಇದೆಯಂತೆ ಅಲ್ವಾ? ನಾನ್ ಸ್ವಾರ್ಥಿನೇ ಆಗಿದ್ರೆ ಕಂಡೀಷನ್ಸ್ ಅನ್ನೋದು ನನ್ನನ್ನು ತಡೆಯೋದಕ್ಕಾಗ್ತಿತ್ತಾ? ಅವಳ ಬಗ್ಗೆ ನಮ್ಮೆಲ್ರಿಗಿಂತ ಹೆಚ್ಚಾಗಿ ತಿಳ್ಕೊಂಡಿರೋರು ನೀವು. ಮಕ್ಕಳನ್ನ ಅವ್ರ ಇಷ್ಟದ ಹಾಗೆ ಬೆಳೆಸೋದು ತಪ್ಪಲ್ಲ, ಆದ್ರೆ ಅವ್ರು ಮಾಡೋ ತಪ್ಪುಗಳನ್ನ ಸಮರ್ಥಿಸೋದು ಮಾತ್ರ ತಪ್ಪು. ಸಮಾಜದಲ್ಲಿ ಈಗಂತೂ ಹೀಗೆ ನಡೀತಾ ಇದೆ. ಮೋಸ ಮಾಡಿ ಮದ್ವೆ ಮಾಡಿದ್ರೆ ಸಂಸಾರ ಎಷ್ಟು ಕಾಲ ಇರತ್ತೆ ಹೇಳಿ? ನನ್ನ ಮಾತು ಕೇಳಿ ನೀವು ನಿಹಾರಿಕಾನ ವಾಪಸ್ ಕರೆಸ್ಕೊಳ್ಳಿ. ನನ್ನ ಮಗಳು ಇಷ್ಟಪಟ್ಟವನ್ನೇ ಮದ್ವೆ ಮಾಡ್ಕೋತಾಳೆ, ಆ ಮನೆಗೆ ಸೊಸೆ ಆಗ್ತಾಳೆ. ನೀ ಹೊರಗಡೆ ಹೋಗೋ. ಇಷ್ಟೊತ್ತು ಒಳ್ಳೆ ತಂದಿಂದ ಹೇಳ್ದೆ, ಈಗ ನಿಮಗೆ ಅರ್ಥ ಆಗೋ ರೀತಿನಲ್ಲಿ ಹೇಳ್ತೀನಿ. ನಾನು ಹೊರಗಡೆಗೆ ಹೋಗೋಲ್ಲ. ನಿಹಾರಿಕಾನ ಸೊಸೆಯಾಗ ಮನೆಗೆ ಬರೋಕ್ ಬಿಡಲ್ಲ. ನಮ್ಮ ನಿಹಾರಿಕಾ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಒಂದು ಸಲ ಹಠ ಹಿಡಿದು ಫೀಲ್ಡ್ಗೆ ಇಳಿದ್ಲು ಅಂತಂದ್ರೆ ಗೆಲುವು ಜೊತೆನೆ ವಾಪಸ್ ಬರ್ತಾಳೆ. ಅವಳು ಗೆಲ್ಲೋದನ್ನ ತಡೆಯೋದಕ್ಕೋಸ್ಕರನೇ ಬಂದಿದ್ದೀನಿ. ಮತ್ತೆ ಹಿಂದೆ ಹೆಜ್ಜೆ ಇಡೋ ಅಂತವಳಲ್ಲ ನಾನು. ನಮ್ ನಿಹಾರಿಕಾ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡ್ಲು ಅಂದ್ರೆ ನಿನ್ ಅಡ್ರೆಸ್ ಕೂಡ ಇರೋದಿಲ್ಲ. ಮಗಳು ಮಾಡ್ತಾ ಇರೋ ತಪ್ಪುಗಳನ್ನು ನೋಡಿ ತಿದ್ದೋದ್ ಬಿಟ್ಟು ನಂದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ದೀರಾ? ನಿಹಾರಿಕಾ ಮಾಡಿರೋ ತಪ್ಪಿಗಿಂತ ನೀವೇ ಜಾಸ್ತಿ ಮಾಡ್ತಿದ್ದೀರಾ ಅನ್ನಿಸ್ತಿದೆ. ನಿಹಾರಿಕಾನ ವೇದವತಿಯವ್ರ ಮನೆಗೆ ಸೊಸೆ ಆಗೋದಕ್ ಬಿಡಲ್ಲ. ನೀವೇನ್ ಮಾಡ್ತಿರೋ, ನಿಮ್ ಮಗಳೇನ್ ಮಾಡ್ತಾಳೋ ನೋಡೋಣಂತೆ. ಹಲೋ, ನಾನೇ ಮಾಡೋಣ ಅನ್ಕೊಂತಿದ್ದೆ ಅಕ್ಕ. ಹಾಸ್ಪಿಟಲಲ್ಲೇ ಇದೆಯಾ ಅಥವಾ ಮನೆಗೆ ಬಂದಿದ್ಯಾ? ಮನೆಗೆ ಬಂದಿದ್ದೀವಿ ಅವನಿ. ಆಪರೇಷನ್ ಸರಿಯಾಗಾಯ್ತಾ? ಸೌಮ್ಯ ಈಗ ಹೇಗಿದ್ದಾಳೆ? ನಿನ್ ದಯೆಯಿಂದ ಚೆನ್ನಾಗೇ ಇದ್ದಾಳೆ. ನನ್ನ ಮಗಳ ಪ್ರಾಣನ ಕಾಪಾಡ್ದೆ. ನಿನ್ ಋಣನ ಹೇಗೆ ತೀರ್ಸಕ್ಕಾಗುತ್ತೆ? ನೀನ್ ಈ ತರ ಮಾತಾಡಿದ್ರೇನೆ ನನಗ್ ಕೋಪ ಬರೋದು. ನಮ್ ಮಧ್ಯ ಋಣ ಏನಕ್ಕ? ಇನ್ನೊಂದ್ಸಲ ಹಿಂಗ್ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಆದ್ರೂ ಇದ್ರಲ್ಲಿ ನನ್ ದಯೆ ಏನಿದೆ ಅಕ್ಕ? ದೇವ್ರಂತ ಶ್ರೀಕರ್ ಅವ್ರು ಮಾಡಿರೋ ಸಹಾಯ. ಅವ್ರೇನಾದ್ರೂ ಸಮಯಕ್ಕೆ ಸಹಾಯ ಮಾಡಿರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅಮ್ಮ, ಚಿಕ್ಕಮ್ಮನ ಜೊತೆ ಮಾತಾಡ್ತೀನಿ. ಸೌಮ್ಯ ಮಾತಾಡ್ತಾಳಂತೆ ಅವನಿ. ಹಲೋ ಚಿಕ್ಕಮ್ಮ. ಹೇಳು ಕಂದ. ನನಗೆ ಚಾಕ್ಲೇಟ್ ಕೊಡಿಸ್ತೀಯಾ? ಬಟ್ಟೆ ಕೊಡಿಸ್ತೀಯಾ?
ಸ್ಕೂಲ್ ಫೀಸು ಕಟ್ತಿದ್ಯಾ, ಇವಾಗ ನನ್ನ ಅಪಾಯದಿಂದ ಕಾಪಾಡಿದ್ಯಾ. ತುಂಬಾ ತುಂಬಾ ಥ್ಯಾಂಕ್ಸ್ ಚಿಕ್ಕಮ್ಮ. ನಮ್ಮ ಮಧ್ಯ ಥ್ಯಾಂಕ್ಸ್ ಎಲ್ಲ ಯಾಕೆ ಪುಟ್ಟ? ಹೇಳ್ಬೇಕು ಚಿಕ್ಕಮ್ಮ, ಯಾಕಂದ್ರೆ ನೀನು ನನಗೆ ದೇವ್ರು ಕಳ್ಸಿರೋ ಚಿಕ್ಕಮ್ಮ.